ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಅಂತಂದ್ರೆ ನಾನು ಬೆಳಗ್ಗೆ ಎದ್ದು ಮನೆ ಕಡೆಯಿಂದ ಹೊರಟಿದ್ದು ಸೀದಾ ದೀಪಾಂಜಲಿ ನಗರ ಕಡೆ. ಇಂದು ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ನಾನು ಡ್ರಾಪ್ ಮಾಡಿದ್ದೆ ದೀಪಾಂಜಲಿ ನಗರ ಡ್ರಾಪ್ ಆದ್ಮೇಲೆ ಅಂತ ಒಳ್ಳೆ ಪ್ಯಾಕೇಜ್ ಊಟಿ ಕೊಟ್ಟ. ಸರಿ ಅಂತ ಅಂದ್ಬಿಟ್ಟು ಪ್ಯಾಕೇಜ್ ಊಟಿನ ಎತ್ಕೊಂಡು ನಾನು ಹೊರಟಿದ್ದು ಸೀದಾ ಬನ್ನರ್ಘಟ್ಟ ಕಡೆ. ಸರಿ ಅಂತ ಅಂದ್ಬಿಟ್ಟು ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ನೈಸ್ ರೋಡ್ ಹೊಡ್ಕೊಂಡು ಹೊರಟೆ ಬನ್ನರ್ಘಟ್ಟ ಕಡೆ. ನೈಸ್ ರೋಡ್ ಇಂದ ಇಳಿದು ಬಂದು ಸೀದಾ ಬಂದಿದ್ದೆ ಬನ್ನರ್ಘಟ್ಟ ರೋಡ್ ಕಡೆ. ಬನ್ನರ್ಘಟ್ಟ ರೋಡ್ ಹೋಗ್ಬೇಕಾದ್ರೆ 2 ಲಾರಿಗಳು ಕೆಟ್ಟ ನಿಂತಿದ್ದು. ಒಂದ್ ಲಾರಿ ಕೆಟ್ಟ ನಿಂತ ಕಡೆಗೆ ನಮ್ಮ ಪರಿಸ್ಥಿತಿ ಅಲ್ಲೋಲ ಕಲ್ಲಲ್ಲ ಆಯ್ತದೆ. ಇನ್ನು 2 ಲಾರಿ ಕೆಟ್ಟ ನಿಂತಿದ್ದು ಅರ್ದು ಊರ್ ಬಾಕ್ಲಾಯ್ತು. ಇನ್ನೇನು ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು ಕಸ್ಟಮರ್ನ ಅಂತ ಬನ್ನರ್ಘಟ್ಟ ಝೂ ತಗೊಂಡೋಗ್ ಬಿಟ್ಟೆ. ಅಂತ ಅಂದ್ಬಿಟ್ಟು ಕಸ್ಟಮರ್ 2 ಅವರ್ ಆದ್ಮೇಲೆ ಬಂದ್ರು. ಊಟ ಮಾಡ್ಬೇಕು, ಒಂದು ರೆಸ್ಟೋರೆಂಟ್ ಇದೆ, ಫ್ಲೈಟ್ ಒಳಗಡೆ ರೆಸ್ಟೋರೆಂಟ್ ಮಾಡಿದ್ರಲ್ಲಿ ಕರ್ಕೊಂಡೋಗಿ ಸರ್ ಊಟ ಮಾಡ್ಬೇಕು ಅಂತ ಅಂದ್ರು. ಸರಿ ಆಯ್ತು ಬನ್ನಿ ಸರ್ ಅಂತ ಅಂದ್ಬಿಟ್ಟು ಸೀದಾ ಕರ್ಕೊಂಡು ಹೊರಟಿದ್ದೆ. ಕಸ್ಟಮರ್ನ ಕರ್ಕೊಂಬಂದು ಅಂತಿಂದ ಬಿಟ್ಟಾದ್ಮೇಲೆ ನಾನು ಡಾರ್ಲಿಂಗ್ ಒಂದು ವಿಡಿಯೋ ಮಾಡ್ಕೊಂಡೆ. ಒಳಗಡೆ ಅಂತ ಹೋಗಿ ನೋಡ್ಕೊಂಬರೋಣ ಅಂತ ಸೀದಾ ಹೊರಟಿದ್ದೆ. ಫ್ಲೈಟ್ ಹೋಟೆಲ್ ಒಳಗಡೆ ಹೋಯ್ತಿದ್ದಂಗೆ ಕಂಡಿದ್ದೆ ಫಸ್ಟ್ ಒಂದು ಹೆಣ್ಮಗು. ಏನಪ್ಪಾ ಫ್ಲೈಟ್ ಅಲ್ಲೂ ಕೂಡ ವೆಲ್ಕಮ್ ಮಾಡ್ತಾರ, ಸೇಮ್ ಅದೇ ರೀತಿ ವೆಲ್ಕಮ್ ಮಾಡ್ಕೋತಾರೆ ಅಂದ್ಬಿಟ್ಟು ಬರದೇ ಬಂದಿದ್ದೀನಿ. ಎಲ್ಲಾ ರೀತಿ ವಿಡಿಯೋ ಮಾಡ್ಕೊಂಬೋಣ ಅಂತ ಸೀದಾ ಹೋಗಿ ಅದ್ರ ಹೋಟೆಲ್ ಒಳಗೆ ಏನಿರುತ್ತೆ ಅಂದ್ಬಿಟ್ಟು ಎಲ್ಲಾನು ಒಂದು ವಿಡಿಯೋ ಮಾಡ್ಕೊಂಡೆ. ಅಂದ್ಬಿಟ್ಟು ಅಂತ ಕಸ್ಟಮರ್ ಊಟ ಮಾಡ್ಕೊಂಡ್ ಬಂದ್ರು. ಊಟ ಎಲ್ಲ ಮುಗಿಸ್ಕೊಂಡು ಅವ್ರನ್ನ ಪಿಕಪ್ ಮಾಡ್ಕೊಂಡು ನಾನು ಹೊರಟಿದ್ದೆ ಸೀದಾ ದೀಪಾಂಜಲಿ ನಗರ ಕಡೆ. ಕಸ್ಟಮರ್ನ ಅಂತ ದೀಪಾಂಜಲಿ ನಗರ ಡ್ರಾಪ್ ಮಾಡಿ ನಾನು ಹೊರಟಿದ್ದೆ ಅಲ್ಲಿಂದ ಮನೆ ಕಡೆ. ವಿಡಿಯೋ ನೋಡ್ತಾ ಹಂಗೆ ಸುಮ್ನೆ ಆಗ್ಬಿಡಿ ಗುರು, ಹಂಗೆ ಒಂದು ಫಾಲೋ ಮಾಡಿ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದೇ ತರ ನಿಮ್ ಪ್ರೀತಿ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.